ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಹಲವಾರು ಸನ್ನಿವೇಶದಲ್ಲಿ ನ್ಯಾಯ ಸಿಗುವುದಿಲ್ಲ. ಅನ್ಯಾಯಗಳು ತುಂಬಿ ತುಳುಕುತ್ತಿದೆ. ನಶಾ ಪದಾರ್ಥಗಳಿಂದ ತನ್ನ ಜೀವನ ಹಾಳು ಮಾಡುವುದಲ್ಲದೆ ಒಂದು ಒಳ್ಳೆಯ ಸಂಸ್ಕಾರಿ ಯುವತಿಯನ್ನು ಕಟ್ಟಿ ಅವಳ ಜೀವನವನ್ನು ಹಾಳು ಮಾಡುವುದನ್ನು ನಾನು ನೋಡಿದ್ದೀನಿ. ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಯಾವುದೇ ದುಶ್ಚಟ ಇಲ್ಲದ ಯುವಕನ ಬಾಳಿಗೆ ಒಂದು ಕೆಟ್ಟ ಹೆಣ್ಣು ಬಂದು ಇಡೀ ಸಂಸಾರವನ್ನು ಸರ್ವನಾಶ ಮಾಡಿದನ್ನು ನಾನು ನೋಡಿದ್ದೀನಿ. ಹಲವಾರು ಹೆತ್ತವರು ತನ್ನ ಮಕ್ಕಳನ್ನು ಬೆಳೆಸಿ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೋಸ್ಕರ ತನ್ನ ಜೀವನವನ್ನು ಸವೆದು ಅವರಿಗೆ ಉತ್ತಮ ಉದ್ಯೋಗವನ್ನು ಕಲ್ಪಿಸಿ ಕೊನೆಗೆ ಆ ಮಕ್ಕಳು ತನ್ನ ಹೆತ್ತವರನ್ನು ಬೀದಿಗೆ ಹಾಕಿದನ್ನು ನಾನು ನೋಡಿದ್ದೀನಿ. ಕೆಟ್ಟವರ ಕೈಯಲ್ಲಿ ದುಡ್ಡಿದ್ದು ಆ ದುಡ್ಡಿನಿಂದ ಅನ್ಯಾಯ ಮಾಡಿ ನಶೆ ಜೀವನವನ್ನು ನಡೆಸುವವರನ್ನು ನಾನು ನೋಡಿದ್ದೀನಿ. ಕೆಲವರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಒಳ್ಳೆಯ ಮನಸ್ಸಿದೆ, ಹಂಬಲವಿದೆ, ಆದರೆ ದುಡ್ಡಿಲ್ಲ ಎಂಬ ಪರಿಸ್ಥಿತಿಯನ್ನು ನಾನು ನೋಡಿದ್ದೀನಿ. ಜಾತಿ ಧರ್ಮ ಭೇದವೆಂಬ ಜಂಜಾಟದಲ್ಲಿ ಸಿಲುಕಿ ಬಡವರ ಮೇಲೆ ಅನ್ಯಾಯ ಮಾಡುವಂತವರನ್ನು ನೋಡಿದ್ದೀನಿ. ರಾಜಕೀಯವಾಗಿ ಹಿಂದೂ ಮುಸಲ್ಮಾನ್ ಅಂತ ಹೇಳಿ ಜನರ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತಿ ಬಡವರ ಮಕ್ಕಳು ಬೀದಿ ಹೆಣವಾಗಿದ್ದನ್ನು ನಾನು ನೋಡಿದ್ದೀನಿ. ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಭಗವಂತನಲ್ಲಿ ಕೇಳ್ತಾ ಇರ್ತೀನಿ. ಆದರೆ ಅಲ್ಲಿಯೂ ಕೂಡ ಕೆಲವು ಅದ್ಭುತ ವ್ಯಕ್ತಿಗಳನ್ನು ನೋಡ್ತಾ ಇರ್ತೀನಿ. ತನ್ನ ಸರ್ವಸ್ವವನ್ನು ಬಡಜನರಿಗಾಗಿ ಮುಡಿಪಿಟ್ಟಂತಹ ಹಲವಾರು ವ್ಯಕ್ತಿಗಳನ್ನು ನೋಡಿದ್ದೀನಿ. ಪ್ರಾಣಿ ಪಕ್ಷಿ ಅಂತ ಆರೈಕೆ ಮಾಡುವಂತ ಜನರನ್ನು ನೋಡಿದ್ದೀನಿ. ಸಮಾಜದ ಬಡವರಿಗೆ ಸಹಾಯ ಮಾಡುವಂತಹ ಹಲವಾರು ಧೀಮಂತ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀನಿ. ವಾತಾವರಣದ ಸಮಸ್ಯೆ, ಅರಣ್ಯವನ್ನು ನಾಶಪಡಿಸುವಂತಹ ಶಕ್ತಿಗಳ ವಿರುದ್ಧ ಹೋರಾಡುವಂಥದ್ದು, ನೀರಿನ ಸಮಸ್ಯೆಯ ವಿರುದ್ಧ ಹೋರಾಡುವಂತ ಜನರನ್ನು ಕೂಡ ನೋಡಿದ್ದೇನೆ. ಎಲ್ಲಿಂದ ಬರ್ತಾ ಇದೆ ಇವರಿಗೆ ಇಂಥ ಶಕ್ತಿ? ಅವಾಗ ಒಂದು ವಾಕ್ಯ ನೆನಪು ಬರುತ್ತೆ. ಅತ್ಯಂತ ಆಳವಾದ ನೋವನ್ನು ಯಾರು ಅನುಭವಿಸುತ್ತಿರುತ್ತಾರೋ ಅವರಿಗೆ ಜನರ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿ ಹುಟ್ಟುತ್ತೆ ಅಂತ ಹೇಳಿ. ಒಬ್ಬ ನೋವು ತಿಂದವನು ಇನ್ನೊಬ್ಬರ ನೋವನ್ನು ನಿವಾರಿಸಲು ಯಾವತ್ತೂ ಕಾಯ್ತಾ ಇರ್ತಾನೆ. ನಮಗೆ ಸಹಾಯ ಮಾಡುವಂತ ಹಂಬಲ ಇರುತ್ತೆ, ಆದ್ರೆ ಕೈಯಲ್ಲಿ ದುಡ್ಡಿಲ್ಲ ಅಥವಾ ಬೇರೆ ಯಾವುದೇ ಕಾರಣದಿಂದ ನಾವು ಸಹಾಯ ಮಾಡ್ಲಿಕ್ಕೆ ಮುಂದೆ ಹೋಗ್ತಿಲ್ಲ. ನಮಗೆ ದೊಡ್ಡ ಮಟ್ಟದ ಸಹಾಯ ಮಾಡಲು ಆಲೋಚನೆ ಮಾಡ್ತೀವಿ, ಆದ್ರೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಹಿಂದೆ ಸರಿತೀವಿ. ನಿಮಗೆ ಯಾವ ರೀತಿ ಸಹಾಯ ಮಾಡಲು ಆಗುತ್ತೋ ಆ ರೀತಿಯಲ್ಲಿ ಸಹಾಯ ಮಾಡಿ. ತನ್ನ ಮನ ಧನದಿಂದ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಕಡು ಬಡವರಿದ್ರೆ ಅಂತವರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಅದು ದುಡ್ಡಿನ ಮುಖಾಂತರ ಕೂಡ ಆಗ್ಬೋದು, ಅಥವಾ ಒಂದು ಶ್ರಮದ ಮುಖಾಂತರ ಕೂಡ ಆಗಿರ್ಬೋದು. ಹಿಂಜರಿಯದಿರಿ ಸ್ನೇಹಿತರೆ. ಯಾಕೆಂದ್ರೆ ನೀವು ಮಾಡುವ ಸಹಾಯ ಮುಂದೊಂದು ದಿನ ದೊಡ್ಡ ಪ್ರತಿಫಲವಾಗಿ ನಿಮಗೆ ಸಿಗುತ್ತೆ. ಯಾರು ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾರೋ, ಇನ್ನೊಬ್ಬರ ಜೀವನದಲ್ಲಿ ಬೆಳಕು ತರುವಂತ ಕೆಲಸ ಮಾಡ್ತಾರೋ, ಅನ್ಯಾಯವಾದಂತ ಜನರಿಗೆ ನ್ಯಾಯ ಒದಗಿಸಲು ಶ್ರಮ ಪಡ್ತಾರೋ ಅವರಿಗೆ ಒಂದು ದಿನ ಆ ಭಗವಂತ ಒಳ್ಳೆಯ ಫಲವನ್ನು ಕೊಡ್ತಾರೆ. ಪ್ರತಿಯೊಬ್ಬರು ತನಗೆ ಎಷ್ಟು ಆಗುತ್ತೆ ಅಷ್ಟು ಸಹಾಯ ತನ್ನ ಅಕ್ಕಪಕ್ಕದಲ್ಲಿರುವವರಿಗೆ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.